ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ಇಂದಿನ ನಿತ್ಯ ದರ್ಶನ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಬೊಮ್ಮಸಮುದ್ರ ಗ್ರಾಮದಲ್ಲಿ ಜರುಗಿದ ವ್ಯೋಮಕಾಯ ಸಿದ್ಧಪುರುಷ 64 ವಿದ್ಯೆಗಳನ್ನು ಬಲ್ಲ ಮಹಾಸಿದ್ಧಪುರುಷ ಅಲ್ಲಮ ಪ್ರಭು ದೇವರು 12ನೇ ಶತಮಾನದ ಕಲ್ಯಾಣದ ಶರಣರಲ್ಲಿ ಅಗ್ರಗಣ್ಯರು. ಗುರು ಬಸವಣ್ಣನವರು ಸ್ಥಾಪಿಸಿದ ಶೂನ್ಯ ಪೀಠದ ಮೊದಲ ಪೀಠಾಧ್ಯಕ್ಷರಾದ ಅಲ್ಲಮ ಪ್ರಭು ದೇವರ ಜಯಂತ್ಯೋತ್ಸವದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣ ಬಂಧುಗಳೇ, ಈಗ ಮಡಿಲು ಆಶ್ರಮದ ಸಂಸ್ಥಾಪಕರು, ಬಸವ ಧರ್ಮದ ಅನುಯಾಯಿ, ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣನವರು ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿ ಶರಣ ಧರ್ಮದ ಇಷ್ಟಲಿಂಗ ಯೋಗದ ಕುರಿತು ಹಾಗೂ ಇಂದಿನ ಕಾಲದಲ್ಲಿ ವೈದ್ಯರುಗಳು ಯಾವ ರೀತಿ ರೋಗಿಗಳನ್ನು ಶೋಷಣೆ ಮಾಡುತ್ತಿದ್ದಾರೆ ಎನ್ನುವುದರ ಕುರಿತು ಮನವರಿಕೆ ಮಾಡಿಕೊಡುತ್ತಿದ್ದಾರೆ. ಬನ್ನಿ ಅವರ ಮಾತುಗಳಲ್ಲಿಯೇ ಕೇಳೋಣ. दीक्षा गुरुवे शिक्षा गुरुवे मोक्षा गुरुवे गुरुविना गुरुवे ओम श्री गुरु बसव लिंगाय नमः. हर जन्मवा सुरी हर जन्मवा ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿಯೆಂಬುದನಳಿಸಿ ಭಕ್ತಳೆಂದೆನಿಸಿದ ಗುರುವೇ, ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಇವತ್ತಿನ ದಿವಸ ನಾವು ಸತ್ಯವನ್ನು ಬಿಟ್ಟು ತುಂಬಾ ದೂರ ಬಂದ್ಬಿಟ್ಟಿದ್ದೀವಿ. ನಮಗೆ ಸತ್ಯವನ್ನು ಯಾರು ಹೇಳ್ತಾರೆ ಅವರನ್ನ ನೋಡ್ತಕ್ಕಂಥ ಪರಿಜ್ಞಾನನೂ ಇಲ್ಲ. ಬರೀ ಸುಳ್ಳು ಹೇಳೋರ್ ಜೊತೆ ಹೊರಟ್ಬಿಟ್ಟಿದ್ದೀವಿ. ನಮಗೆ ಯಾಕೆ ನಾವು ಆತರ ಹೊರಟಿದ್ದೇವೆ ಅಂದ್ರೆ ನಮ್ಮಲ್ಲಿ ಮದಗಳು ಜಾಸ್ತಿ ಆಗಿದೆ. ಅಷ್ಟ ಮದಗಳು, ಜ್ಞಾನ ಮದ, ವಿಜ್ಞಾನ ಮದ, ಅಹಂಕಾರ ತುಂಬಿ ತುಳುಕಾಡ್ತಾ ಇದೆ. ಮೈ ತುಂಬಾ ಎಲ್ಲ ತುಂಬಿ ತುಳುಕಾಡ್ತಾ ಇದೆ. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಮುಗಿದ ಕೈ ಬಾಗಿದ ತಲೆಯನ್ನಾಗಿ ಮಾಡಿ ಸಯ್ಯ. ಯಾರು ಜ್ಞಾನಿಯಾಗಿರ್ತಾನೋ ಅವನು ಸಾಯೋವರೆಗೆ ಕಲಿತಾನೆ ಇರ್ತಾನೆ. ನಾನು ಇಷ್ಟೆಲ್ಲ ಕಲ್ತಿದ್ದೇನೆ ಅಂತ ಯಾರಾದ್ರೂ ಅನ್ಕೊಂತಾರಲ್ಲ, ಅವ್ರ ಜೀವನ ಅಲ್ಲಿಗೆ ಮುಗೀತು ಅಂತ ಅರ್ಥ. ಅಮ್ಮಮ್ಮ ಅಂದ್ರೆ ಏನ್ ಮಾಡ್ಬೋದು ಅಂದ್ರೆ 4 ದುಡ್ಡು ಸಂಪಾದನೆ ಮಾಡ್ಬೋದು ಅಷ್ಟೇ. ನಾವ್ ಯಾವಾಗ ಗಮನಿಸೋದನ್ನ ಕಲಿತೀವಿ ಅವಾಗ ನಮ್ಮ ಜೀವನ ಉದ್ಧಾರ ಆಗ್ತದೆ. ನಮ್ಮಲ್ಲಿ ಗಮನಿಸುವ ಶಕ್ತಿ ಸತ್ಯ ಹೋಗ್ಬಿಟ್ಟಿದೆ. ಅದಕ್ಕೆ ನಾವೇನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಸರ್ವನಾಶವನ್ನ ನಾವೇ ಮಾಡ್ಕೊಡ್ತಾ ಇದ್ದೇವೆ. ಬಹಳ ದೊಡ್ಡ ದುರಂತ, ಬಹಳ ನೋವು ಆಗ್ತದೆ, ಬಹಳ ಸಂಕಟ ಆಗ್ತದೆ. ಹೇಳೋರು ತುಂಬಾ ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ. ನಮಗೆ ಯೋಗ ಅಂದ್ರೆ ಏನು ಗೊತ್ತಿಲ್ಲ, ಕೆಲಸ ಅಂದ್ರೆ ಏನು ಗೊತ್ತಿಲ್ಲ. ಅದಕ್ಕೆ ಈ ಶರಣ ಧರ್ಮದಲ್ಲಿ ಯೋಗದ ಬಗ್ಗೆ, ನಾನು ಯೋಗ ಗುರು ಆಗಿರೋದ್ರಿಂದ ಪತಂಜಲಿಗಳು ಹೇಳ್ತಾರೆ, ಯಮನೇ ಮಾಸನ ಪ್ರತ್ಯಾಹಾರ ಪ್ರಾಣಾಯಾಮ ಧಾರಣ ಧ್ಯಾನ ಸಮಾಧಿ ಅಂತ ಹೇಳ್ತಾರೆ. ಅಷ್ಟಾಂಗ ಯೋಗ ಮತ್ತೆ ಹಠ ಯೋಗ ಬರ್ತದೆ. ಆದ್ರೆ ಶರಣ ಧರ್ಮದಲ್ಲಿ ಯೋಗದ ಬಗ್ಗೆ ಅದ್ಭುತವಾಗಿ ವಿವರಣೆಯನ್ನು ಕೊಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಅರಿವೇ ಗುರು ಆಚಾರವೇ ಶಿಷ್ಯ, ಸಮತೆ ಎಂಬುದೇ ಯೋಗ ನೋಡ ಅಖಂಡೇಶ್ವರ ಅಂತ ಕರೀತಾರೆ. ನಾವೇನ್ ತಿಳ್ಕೊಂಡಿದೀವಿ ಅಂದ್ರೆ ಗುರುಗಳಂದ್ರೆ ನಂತರ ಬಟ್ಟೆ ಹಾಕೊಂಡವನ್ನ ಗುರುಗಳಂತ ತಿಳ್ಕೊಂಡ್ಬಿಡ್ತೇವೆ ನಾವೆಲ್ಲ. ಈ ತರ ದರೋಡೆಕೋರು ಜಾಸ್ತಿ ಇದಾರೆ ಜಗತ್ತಿನಲ್ಲಿ. ಬಟ್ಟೆ ಹಾಕೊಂಡು ಹಗಲು ದರೋಡೆ ಮಾಡತಕ್ಕಂತ ದರೋಡೆಕೋರು ಜಾಸ್ತಿ ಇದ್ದಾರೆ. ಅದಕ್ಕೆ ಶರಣರು ಏನ್ ಹೇಳ್ತಾರೆ ಅಂದ್ರೆ, ಅರಿವೇ ಗುರು ಅಲ್ಲ, ಅರಿವು ಗುರು ಅಂತ ಹೇಳ್ತಾರೆ. ನಮ್ಮಲ್ಲಿ ಅರಿವು ಅಂತಕ್ಕಂಥದನ್ನ ಯಾರು ಜಾಗೃತ ಮಾಡ್ತಾರಲ್ಲ ಅವ್ರು ನಮ್ಗೆ ಗುರು ಆಗ್ತಾರೆ ಹೊರತು, ಬಟ್ಟೆ ಹಾಕೊಂಡು ಒಬ್ಬನ್ ಕೇಸರಿ ಕಲರ್ ಹಾಕೊಂಡ್ ಬರ್ತಾನೆ, ಇನ್ನೊಬ್ಬ ಹಳದಿ ಕಲರ್ ಹಾಕೊಂಡ್ ಬರ್ತಾನೆ, ಇನ್ನೊಬ್ಬ ನಂತರ ಬಿಳಿ ಬಟ್ಟೆ ಹಾಕೊಂಡ್ ಬರ್ತಾನೆ. ಈ ಬಟ್ಟೆ ಹಾಕೊಂಡ್ರೆ ಗುರು ಆಗಕ್ ಸಾಧ್ಯ ಇಲ್ಲ. ಅರಿವನ್ನ ಯಾರು ಜಾಗೃತ ಮಾಡ್ತಾರಲ್ಲ ಅವನಿಗೆ ಗುರು ಅಂತ ಕರೀತಾರೆ. ನಮ್ಮ ಮನೆಯಲ್ಲಿ ನಮ್ಗೆ 4 ಬುದ್ಧಿ ಮಾತು ಹೇಳ್ತಕ್ಕಂಥ ನಮ್ಮ ತಾಯಿ ಗುರು. ದೊಡ್ಡವರಿಗೆ ಚಿಕ್ಕವರು ಗುರು ಆಗ್ಬೋದು. ಯಾಕಂದ್ರೆ ಚನ್ನಬಸವಣ್ಣವರು ಚಿಕ್ಕ 23 ವಯಸ್ಸಿನಲ್ಲಿ ಎಷ್ಟು 70-80 ವರ್ಷ ಇರ್ತಕ್ಕಂಥವ್ರಿಗೆ ದೀಕ್ಷೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇದರಲ್ಲಿ ವಯಸ್ಸಿನ ಲಿಮಿಟ್ ಬರಂಗಿಲ್ಲ. ನಾವು ಯಾವಾಗ ಗಮನಿಸೋದನ್ನ ಕಲಿತೇವಲ್ಲ ಅವಾಗ ನಮಗೆ ಗುರು ತತ್ವ ಏನಂತ ಗೊತ್ತಾಗುತ್ತೆ. ಈ ನಮ್ಮ ಶರಣ ಧರ್ಮದಲ್ಲಿ ಗುರು ತತ್ವ ಅಂತಕ್ಕಂಥದ್ದು ಬಹಳ ಮುಖ್ಯ. ನಮ್ಗೆ ಇಷ್ಟೆಲ್ಲ ರೋಗಗಳು ಬರ್ತಾ ಇದಾವಲ್ಲ, ನಮ್ಮ ಅರಿವಿಲ್ಲದೆ ಬರ್ತಾ ಇದೆ. ನಮ್ಗೆ ಅರಿವಿದ್ರೆ ಯಾವ ರೋಗಗಳು ಬರದೇ ಇಲ್ಲ, ಸಾಧ್ಯನೇ ಇಲ್ಲ. ನಮ್ಮ ಕರ್ನಾಟಕದಲ್ಲಿ 60% ಜನಕ್ಕೆ ಡಯಾಬಿಟಿಸ್ ಬಂದಿದೆ. 60% ಜನಕ್ಕೆ ಅಂದ್ರೆ 4 ಕೋಟಿ ಜನಕ್ಕೆ. ಒಬ್ಬ ವ್ಯಕ್ತಿ ಒಂದು ದಿವಸಕ್ಕೆ 30 ರೂಪಾಯಿ ಔಷಧಿ ಬಳಸಿದ್ರೆ 4 ಕೋಟಿ ಜನಕ್ಕೆ ಎಷ್ಟಾಯ್ತು ಲೆಕ್ಕ ಹಾಕಿ.
ಬರೀ ಡಯಾಬಿಟಿಸ್ಗಿದು, ಇನ್ನು BP, ಇನ್ನು ಹೃದಯದ ಸಮಸ್ಯೆ. ಈಗ ಕಾಯಿಲೆಗಳಿಗಿಂತ ಡೇಂಜರಸ್ ಅಂದ್ರೆ ಡಾಕ್ಟರ್ಗಳು, ದರಿದ್ರಗಳು. ಅವರಿಂದ ಬಚಾವಾಗ್ಬೇಕು ನೀವು. ಅರ್ಥ ಆಯ್ತಾ? ನಿಮ್ಮನ್ನು ಸುಲಿಗೆ ಮಾಡಿಬಿಡ್ತಾರ ಅವ್ರು. ನನಗೆ 4 ಡಿಗ್ರಿ ಇದಾವೆ, ಆದ್ರೆ ನನ್ನ ಹೆಸರಿನ ಹಿಂದೆ ಯಾವತ್ತಿನ ಡಿಗ್ರಿ ಹಚ್ಕೊಳ್ಳೋದೇ ಇಲ್ಲ. ಡಿಗ್ರಿ ಹಚ್ಕೊಂಡು ಬುಗ್ರಿ ಆಡ್ಸೋರ್ನ ಯಾರು ನಂಬಕ್ ಹೋಗ್ಬೇಡ್ರಿ. ಅರ್ಥ ಆಯ್ತಾ? ಅದಕ್ಕೆ ಡಾಕ್ಟರ್ ಅಂತಕ್ಕಂಥದ್ದು ಡೆಸ್ಟ್ರಾಯ್ ಅಂತ. ನಮ್ದು ವೈದ್ಯ ಪರಂಪರೆ, ನಮ್ದು ವೈದ್ಯ ಅಂದ್ರೆ ವಿಕ್ಟರಿ ಅಂತ ಅರ್ಥ. ಅದಕ್ಕೆ ನಾವು ವೈದ್ಯಶ್ರೀ ಅಂತ ಹಚ್ಕೊಂಡಿದ್ವಿ. ಅದು ಬೇರೆ ವಿಚಾರ. ನಾವು ಮೊದಲು ಗಮನಿಸೋದನ್ನ ಕಲಿಬೇಕು. ನಾವು ಗಮನಿಸೋದು ತುಂಬಾ ಸೋತೋಗ್ತಾ ಇದೀವಿ. ಈಗ ಹಂಗಿದ್ರೆ ಒಂದು 2 ನಿಮಿಷ ನೀವೆಷ್ಟು ಗಮನಿಸ್ತೀರಾ ಅಂತಕ್ಕಂಥದ್ರ ಬಗ್ಗೆ ನಿಮ್ಗೊಂದು ಪರೀಕ್ಷೆ ಮಾಡ್ತೀನಿ. ನಾನು ಹೇಳಿದ ಹಾಗೆ ನೀವು ಕೇಳ್ತೀರಾ? ನಾನು ಹೇಳಿದ ಹಾಗೆ ನೀವು ಮಾಡ್ಬೇಕು. ಏನ್ ಹೇಳಿ? ನಾ ಹೆಂಗ್ ಹೇಳ್ತೇನಲ್ಲ ಹಂಗ್ ನೀವು ಮಾಡ್ಬೇಕು. ಮಾಡ್ತೀರಾ? 1 ನಿಮಿಷ ನೀವು ಎಷ್ಟು ಗಮನಿಸ್ತೀರ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ವೇದಿಕೆ ಮೇಲೆ ಕುಂತವ್ರಾಗಿರ್ಬೋದು, ವೇದಿಕೆ ಮುಂದೆ ಕುಂತವ್ರಾಗಿರ್ಬೋದು. ನಾ ಹೆಂಗ್ ಹೇಳ್ತಲ್ಲ ಹಂಗ್ ಮಾಡ್ಬೇಕು. ಮಾಡ್ತೀರಾ? ಬಲಗೈ ತೋರ್ಬೇಡ, ಹಿಂಗ್ ಮಾಡಿ, ಹೀಗೆ ಹಿಂಗ್ ಮಾಡ್ಕೋಬೇಕು. ಇದು ಅಹಂಕಾರದ ಸಂಕೇತ. ಇದು ನಮ್ಮ ಕೈಯಲ್ಲಿ 5 ತತ್ವ ಇದೆ. ಇದು ಆತ್ಮ, ಇದು ಅಹಂಕಾರ, ಇದು ಗರ್ವ, ಇದು ಪ್ರೀತಿ. ಅದಕ್ಕೆ ಎಂಗೇಜ್ಮೆಂಟ್ ಅಲ್ಲಿ ರಿಂಗ್ ಇಲ್ಲಿ ಹಾಕ್ತಾರೆ. ಇದು ಸರೆಂಡರ್ನೆಸ್ ಅಂದ್ರೆ ಅರ್ಪಣೆ. ಅರ್ಥ ಆಯ್ತಾ? ಅಹಂಕಾರ ಹಿಂಗ್ ಮಾಡಿ ತೋರಿಸ್ರಿ, ಹಿಂಗೆ ಇದನ್ನ ಹಿಂಗ್ ತಿರ್ಗ್ಸ್ರಿ. ನಾನು ಹೇಳಿದ ಹಾಗೆ ಮಾಡ್ಬೇಕು. ಗೊತ್ತಾಯ್ತಾ? ನಾ ಹೇಳಿದಾಗ ಮಾಡ್ಬೇಕು. ಇದನ್ನ ತಗೊಂಡು ಬೇಗನೆ ಕೆನ್ನೆ ಮೇಲೆ ಇಟ್ಕೊಂಡ್ಬಿಡ್ರಿ. ಇದಕ್ಕೆ ಯಾವನಾದ್ರೂ ಕೆನ್ನೆ ಅಂತಾನ? ಮತ್ತೆ ಇಲ್ಲೇ ಇಟ್ಕೊಂಡ್ರಿ. ನಾ ಹೇಳಿದ ಹಾಗೆ ಮಾಡು ಅಂತ ಹೇಳಿದ್ನ, ನಾ ಮಾಡಿದ ಹಾಗೆ ಮಾಡು ಅಂತ ಹೇಳಿದ್ನ? ನಾ ಮಾಡಿದ ಹಾಗೆ ಯಾಕೆ ಮಾಡಿದ್ರಿ? ಅರ್ಥ ಆಯ್ತಾ? ಯಾರೋ ಏನೋ ತಪ್ಪು ಮಾಡ್ತಾ ಇರ್ತಾರೆ, ಅವ್ರು ಮಾಡಿದಾಗೆ ನಾವು ಮಾಡೋದು. ಈ ಜಗತ್ತಿನಲ್ಲಿ ಡಾಕ್ಟರ್ಗಳಿಗೆ ನೆನಪಿರ್ಲಿ, ಎಲ್ಲಾ ಹಾಸ್ಪಿಟಲ್ಗಳಲ್ಲಿ ಒಂದು ಕಂಡೀಷನ್ ಇದೆ. ನೀನು ಇಷ್ಟು ಎಕ್ಸ್ರೇ ಬರೀಬೇಕು, ನೀನ್ ಇಷ್ಟು ಸ್ಕ್ಯಾನಿಂಗ್ ಬರೀಬೇಕು, ನೀನಿಷ್ಟು ರಕ್ತ ಪರೀಕ್ಷೆ ಬರೀಬೇಕು. ಅರ್ಥ ಆಯ್ತಾ? ನಾವೀಗೆಲ್ಲ ಈ ಬೂಟಾಟಿಕೆ ಮಾಡಿದ್ರೆ, ನಾವೇನಂತ ನಾವು ಅರ್ಥ ಮಾಡ್ಕೊಳ್ಳೋದಿದ್ರೆ, ನವರಂಧ್ರಗಳಿಗೂ ಪೈಪ್ ಹಾಕ್ತಾರೆ ದವಾಖಾನೆಗೆ ಹೋಗಿ. ಅರ್ಥ ಆಯ್ತಾ? ಬಿಲ್ ಓಡ್ತಾನೆ ಇರ್ತದ. ಅದು ನಿನ್ನೆಷ್ಟು ಅಹಂಕಾರ ಐತಲ್ಲ, ನಿಂದೆಷ್ಟು ಗರ್ವ ಐತಲ್ಲ, ನಿಂದೆಷ್ಟು ಪಾಪದ ಸಂಪತ್ತು ಐತಲ್ಲ, ಅದು ಕರ್ಗವರೆಗೆ ಬಿಲ್ ಓಡ್ತಿರ್ತದೆ ಮೀಟ್ರು. ಯಾವಾಗ ನಿಂದು ಮುಗೀತು ಅವಾಗ ಪೈಪ್ ತೆಗಿತಾರ, ತಗೊಂಡೋಗ್ರಿ ಹೆಣ ಅಂತ. ಅಲ್ಲಮ್ಮ ಪ್ರಭು ಜಯಂತಿಯ ಉತ್ಸವದ ಕಾರ್ಯಕ್ರಮ ಮುಂದುವರಿಯುತ್ತದೆ ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೈದ್ಯ ಶ್ರೀ ಚನ್ನಬಸವಣ್ಣನವರು ಎಲ್ಲ ಯೋಗಗಳ ಸಮನ್ವಯ ಯೋಗ, ಶಿವಯೋಗ ಅಥವಾ ಇಷ್ಟಲಿಂಗ ಯೋಗದ ಕುರಿತು ಕೆಲವು ಅನುಭವದ ನುಡಿಗಳನ್ನು ತಿಳಿಸುತ್ತಿದ್ದಾರೆ ಮತ್ತು ನಮಗೆ ರೋಗ ಬರದಂತೆ ಇರಬೇಕಾದರೆ ನಮ್ಮ ಆಹಾರ ವಿಹಾರ ಹೇಗಿರಬೇಕು ಎಂಬ ವಿಷಯಗಳ ಬಗ್ಗೆ ತಿಳಿಸುತ್ತಿದ್ದಾರೆ. ಬನ್ನಿ ಕೇಳೋಣ. ಶರಣರು ಏನ್ ಹೇಳ್ತಾರೆ ಅಂದ್ರೆ, ಬಿಡು ಬಾಹ್ಯದಳು ಡಂಬವ, ಎಡ ಬಿಡದು ಭಜಿಸು ಮಾನಸದಳು ಶಂಭುವ. ಶಂಭು ಅಂದ್ರೆ ಏನಂತ ಗೊತ್ತಿಲ್ಲ ನಮಗೆ. ಶಂಭು ಅಂದ್ರೆ ನಮ್ಮ ಉಸಿರಾಟ. ನಾವ್ ಎಷ್ಟು ಉಸಿರಾಡ್ಬೇಕಂತ ಗೊತ್ತಿದೆ ನಮಗೆ? ಗೊತ್ತಿಲ್ಲ. ಒಬ್ಬ ಮನುಷ್ಯ 1 ನಿಮಿಷಕ್ಕೆ 15ಕ್ಕಿಂತ ಕಡಿಮೆ ಉಸಿರಾಡಿದ್ರೆ 100 ವರ್ಷ ಆರಾಮ್ ಬದುಕ್ತಾನೆ. ಈಗ ನಾಯಿ ನೋಡ್ರಿ, ಜೋರಾಗಿ ಉಸಿರಾಡ್ತಿರ್ತದ, 45-50 ಬಾರಿ ಉಸಿರಾಡುತ್ತೆ 1 ನಿಮಿಷಕ್ಕೆ. ಅದಕ್ಕೆ ನಾಯಿ ಬದುಕೋದು 10 ವರ್ಷ. ಮೊಸಳೆ 500 ವರ್ಷ ಬದುಕ್ತದೆ. ಯಾಕಂದ್ರೆ ಅದು ನಿಮಿಷಕ್ಕೆ 5 ಸಲ ಉಸಿರಾಡ್ತದೆ. ಹಾಗಾಗಿ ಈ ಉಸಿರನ್ನ ಲಯಗೊಳಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಿದ್ಯೆ ಯಾವ್ದಾದ್ರು ಇದ್ದೆ, ಅದಕ್ಕೆ ಇಷ್ಟಲಿಂಗ ಯೋಗ ಅಂತ ಕರೀತಾರೆ. ಅದಕ್ಕೆ ಹೇಳ್ತಾರೆ, ಆಲಿ ನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಂದೊಡೆ ಮನ ನಿಲ್ಲುವುದು. ಈ ಮನಸ್ಸನ್ನ ನಿಲ್ಲಿಸ್ಲಿಕ್ಕೆ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲಾ ಯೋಗಗಳು ಸೋತೋದು. ಮನಸ್ಸನ್ನ ನಿಲ್ಲಿಸ್ಲಿಕ್ಕೆ ಯಾವ ಯೋಗದಿಂದನೂ ಸಾಧ್ಯ ಆಗ್ಲಿಲ್ಲ. ಆದ್ರೆ ಮನಸ್ಸನ್ನ ನಿಲ್ಲಿಸ್ತಕ್ಕಂಥ, ಮನಸ್ಸನ್ನ ಲಯಗೊಳಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಯೋಗ, ಅದು ಬಸವ ಯೋಗ, ಅದು ಶಿವಯೋಗ. ನೀವು ಮನಸ್ಸಿಗೆ 2 ರೆಕ್ಕೆಗಳಿದ್ದಾವೆ, ಮನಸ್ಸಿಗೆ 2 ಕಾಲುಗಳಿದ್ದಾವೆ. ಮನಸ್ಸಿನ 2 ರೆಕ್ಕೆಗಳಂತ ಹೇಳಿದ್ರೆ ನಮ್ಮ ಕಣ್ಣುಗಳು, ಮನಸ್ಸಿನ 2 ಕಾಲುಗಳಂತ ಹೇಳಿದ್ರೆ ನಮ್ಮ ಮೂಗು. ಈಗ ನಾವು ಪ್ರಾಣಾಯಾಮ ಮಾಡ್ಬೇಕಾದ್ರೆ ಏನ್ ಮಾಡ್ತೇವೆ? ಮೂಗು ಹಿಡ್ಕೊಂಡು ಎಡಗಡೆ ತಗೊಳ್ಳೋದು, ಬಲಗಡೆ ಬಿಡೋದು, ಬಲಗಡೆ ತಗೊಳ್ಳೋದು, ಎಡಗಡೆ ಬಿಡೋದು. ಅಂದ್ರೆ ಪಕ್ಷಿ ಕಾಲನ್ನು ಹಿಡಿದ್ರೆ ಪಕ್ಷಿ ನಿಲ್ತದ? ಅದು ಹಾರಾಡ್ತಿರ್ತದೆ, ರೆಕ್ಕೆ ಫ್ರೀ ಇರ್ತಾವ ಅದಕ್ಕೆ. ಅದೇ ರೆಕ್ಕಿನ ಹಿಡಿದು ಬಿಟ್ರೆ ಆ ಅನಿಮಿಷ ದೃಷ್ಟಿಯಿಂದ ಆ ಬ್ರಹ್ಮಾಂಡ ಸ್ವರೂಪಿ ಇಷ್ಟಲಿಂಗವನ್ನು ನೋಡ್ತಾ ಹೋದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಜೀವಾತ್ಮ ಮತ್ತು ಪರಮಾತ್ಮನ ವಿಲೀನವಾಗ್ತದೆ. ಆ ವಿಲೀನವಾಗುವುದಕ್ಕೆ ಸಂಗಮ ಅಂತ ಕರೀತಾರೆ.
ನೀವೇನ್ ಅನ್ಕೊಂಡಿದ್ದೀರಾ, ಕೂಡಲ ಸಂಗಮ ಅಂದ್ರೆ ಇಲ್ಲಿ ಕೂಡಲ ಸಂಗಮ ಐತಲ್ಲ ಅದಂತ ತಿಳ್ಕೊಂಡಿದ್ದೀರಾ. ಅದು ಕೂಡಲ ಸಂಗಮ ಅಲ್ಲ. ಕೂಡಲ ಅಂದ್ರೆ ಸೇರಿಸೋದು, ಸಂಗಮ ಅಂದ್ರೆ ವಿಲೀನಗೊಳಿಸೋದು. ಈ ಜೀವಾತ್ಮನನ್ನ ಪರಮಾತ್ಮನೊಂದಿಗೆ ಕೂಡಿಸಿ ವಿಲೀನಗೊಳಿಸೋದಕ್ಕೆ ಕೂಡಲ ಸಂಗಮ ಅಂತ ಕರೀತಾರೆ. ನೀವು ಶಿವರಾತ್ರಿ ದಿವಸ ನಿದ್ದೆಗಿಡ್ತೀರ, ನಿದ್ದೆಗಿಡಬಾರದು. ನಿಜವಾದ ಶಿವರಾತ್ರಿ ಅಂತ ಹೇಳಿದ್ರೆ ನಿದ್ರೆ ಬಂದ್ರೆ ನಿದ್ದೆ ಮಾಡ್ಬಿಡೋದು. ಅದಕ್ಕೆ ಶರಣ ಮಲಗಿದ್ರೆ ಅದೇ ಧ್ಯಾನ ಅಂತ ಕರೀತಾರೆ. ಕೆಲಸ ಮಾಡಿ ಬರೋದಪ್ಪ, ನಿದ್ದೆ ಬಂದ್ರೆ ಮಲಗೋದು. ಯಾವತ್ತವರು ಕಾಯಕಕ್ಕೋಸ್ಕರ ನಿದ್ದೆಗೆಡ್ತೇವಲ್ಲ ಅದು ಶಿವರಾತ್ರಿ. ಜನರಿಗೆ ಒಳ್ಳೇದಾಗ್ಲಿಕ್ಕೋಸ್ಕರ ನಿದ್ದೆಗೆಡ್ತೇವಲ್ಲ ಅದಕ್ಕೆ ಶಿವರಾತ್ರಿ ಅಂತ ಕರೀತಾರೆ. ಸಮಾಜಕ್ಕೆ ಉದ್ಧಾರ ಆಗೋಕ್ಕೋಸ್ಕರ ಒಂದ್ ದಿವಸ ಎಕ್ಸ್ಟ್ರಾ ಕೆಲಸ ಮಾಡ್ತೇವೆ ನೋಡಿ, ರಾತ್ರಿ ಇಡೀ. ಯಾರೋ ಒಬ್ರು ತುಂಬಾ ನೋವಿನಿಂದ ಬಳಲ್ತಾ ಇರ್ತಾರೆ, ಯಾರಿಗೋ ಒಬ್ರಿಗೆ ಆರಾಮಿರಲ್ಲ, ರಾತ್ರಿ ನಿದ್ದೆಗೆಟ್ಟವ್ರನ್ನ ದವಾಖಾನಿಗೆ ಹೋಗಿ ಸೇರಿಸ್ತೇವಲ್ಲ ಅದು ಶಿವರಾತ್ರಿ. ನೀನ್ ನಿದ್ದೆಗೆಟ್ಕೊಂಡು ಭಜನೆ ಮಾಡ್ಕೊಂಡು ಪತಿ ಹರ ಹರ ಪಾರ್ವತಿ ಪತಿ ಏನೇನ್ ಅಂತಿರಲ್ಲ ನೀವು, ಅದಕ್ಕೆ ಶಿವರಾತ್ರಿ ಅಂತ ಕರೆಯಲ್ಲ. ಅದಕ್ಕೆ ನಮ್ಮಂತವ್ರು ಬಹಳ ಪವಿತ್ರವಾಗಿರ್ಬೇಕು. ಈಗ ನೋಡ್ರಿ, ನಾನು ಹೇಳೋ ಮಾತು ನಿಮ್ಗೆ ಸರಿಯಾಗಿ ತಿಳಿಬೇಕಂದ್ರೆ ನಾನ್ ನೆಟ್ಟಿಗಿರ್ಬೇಕು ಮೊದ್ಲು. ಅದಕ್ಕೆ ನಾನೊಂದು ಸ್ಲೋಗನ್ ಮಾಡಿದ್ದೇನೆ ಸ್ವತಃ, ಬೋಧನೆಯ ಮಾತು ಮನ ತಟ್ಟಬೇಕಾದರೆ ಬೋಧಿಸುವವನ ಮನಸ್ಸು ನೆಟ್ಟಿಗಿರಬೇಕು. ಈ ಜಗತ್ತಿನಲ್ಲಿ ಹೇಳ್ತಕ್ಕಂತ ಮಹಾನುಭಾವರು ಜಾಸ್ತಿ ಇದ್ದಾರೆ. ಈಗ ನಾ ಮಾಡ್ತಾ ಇದ್ದೀನಲ್ಲ, ಇದರಂತ ಈಸಿಯೆಸ್ಟ್ ವರ್ಕ್ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಬೇರೆಯವರಿಗೆ ಬೋಧನೆ ಮಾಡೋದು ಬೇಕಾದ್ರೆ ಗಂಟು ಗಟ್ಟಲೆ ಮಾಡಬಹುದು, ನಾನು ಸಾಯಂಕಾಲದವರೆಗೂ ಮಾಡಬಹುದು, ಏನ್ ಕಷ್ಟ ಇಲ್ಲ. 4 ಪುಸ್ತಕಗಳನ್ನ ಓದ್ಕೊಳ್ಳೋದು, ಬೊಗಳೆ ಬಿಡೋದು, ನೀವು ಚಪ್ಪಾಳೆ ಹೊಡೆಯೋದು, ಮನೆಗೆ ಹೋಗೋದು, ಎಲ್ಲ ಮರೆತು ಅದೇ ತಿನ್ನೋದು. ನಾ ಕೆಟ್ಟ ಮಾತು ಮಾತಾಡ್ತೇನೆ, ಯಾಕಂದ್ರೆ ಕೆಟ್ಟ ಮಾತು ಮಾತಾಡಿದ್ರೆ ನಿಮ್ಗೆ ನೆನಪಿರ್ತದೆ, ಒಳ್ಳೆ ಮಾತು ಯಾವ ನೆನಪಿರಂಗಿಲ್ಲ ನಿಮಗೆ. ಅದೇ ತಿನ್ನೋದು, ಅದೇ ಹೇಳೋದು. ಅರ್ಥ ಆಯ್ತಾ? ಈಗ ನೋಡ್ರಿ, ಇದೆಲ್ಲ ನೆನಪಿರ್ತದೆ ನಿಮಗೆ. ಈ ಗುರುಗಳು ಹೇಳೋದು ಅಂದ್ರಲ್ಲಪ್ಪ, ಇಷ್ಟ ತನಕ ನಾ ಏನ್ ಹೇಳಿದೆ ಏನ್ರ ಗೊತ್ತದೋ ನಿಮಗೆ? ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ ಅಂದ್ರೆ ಇದು ಏನು? ಇದನ್ನ ಕೆಟ್ಟ ಮಾತು ಮಾತಾಡಿದ್ರೆ ಅದಕ್ಕೆ ಕೆಟ್ಟದ್ದನ್ನ ಗಮನಿಸಬೇಕು, ಅದನ್ನ ಬಿಟ್ಟು ಬಿಡ್ಬೇಕು. ಅರ್ಥ ಆಯ್ತು? ಅದಕ್ಕೆ ನಮ್ಮ ದೇಹದ ಒಳಗಡೆ ಎಲ್ಲ ಇದೆ ಪರಮಾತ್ಮ. ನಮ್ಮ ದೇಶದ ಒಳಗಡೆ ಈ ಕಾಯಿಲೆಯಿಂದ ಸಾಯ್ತಕ್ಕಂಥವ್ರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಈ ಡ್ರಗ್ ರಿಯಾಕ್ಷನ್ ಇಂದ ಸಾಯ್ತಕ್ಕಂಥವ್ರ ಸಂಖ್ಯೆ ತುಂಬಾ ಜಾಸ್ತಿ ಇದೆ. ಅದಕ್ಕೆ ADR ಅಂತ ಕರೀತಾರೆ, ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ ಅಂತ. ಒಂದು ಆರ್ಟಿಕಲ್ ಬರೆದಿದೆ ಮೊನ್ನೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ, ಅದನ್ನ ನೋಡ್ರಿ ನೀವು. ಅದು ಡೇಟ್ ಲಾಸ್ಟ್ ಮಂತ್ 5 6 ಇದೆ. ಅದರಲ್ಲಿ ನಮ್ಮ ದೇಶದಲ್ಲಿ ಈ ಡ್ರಗ್ ರಿಯಾಕ್ಷನ್ ಇಂದ ಸಾಯ್ತಕ್ಕಂಥವ್ರ ಸಂಖ್ಯೆ ಎಷ್ಟಿದೆ ಅಂತ ಬರೆದಿದೆ. ನಮಗೆ ಬೇಕಾಗಿರ್ತಕ್ಕಂಥ ಔಷಧಿ ಅಲ್ಲ, ನಮಗೆ ಬೇಕಾಗಿರ್ತಕ್ಕಂಥದ್ದು ಆಹಾರ. ನಾವೇನಾದ್ರೂ ನಮ್ಮ ಆಹಾರದಲ್ಲಿ ಅರ್ಧ ಏನಾದ್ರೂ ಕಡಿಮೆ ತಿಂದ್ರೆ ಈ ಜಗತ್ತಿನಲ್ಲಿರೋ ಡಾಕ್ಟರ್ಗಳೆಲ್ಲ ಉಪವಾಸ ಸಾಯ್ತಾರೆ. ನಾವು ನಮ್ಮ ಆಹಾರದಲ್ಲಿ ಅರ್ಧ ಕಡಿಮೆ ಮಾಡಿದ್ರೆ ಜಗತ್ತಿನಾಗಿರೋ ಡಾಕ್ಟರ್ ಎಲ್ಲ ಉಪವಾಸ ಸಾಯ್ತಾರೆ. ಅದಕ್ಕೆ ಹೇಳ್ತಾರೆ ಹಿಂದಿ ಒಳಗೆ, ದುನಿಯಾ ಕಾ ಸಾರೆ ಲೋಗ್ ಅಪ್ನೆ ಖಾನೆ ಮೇ ಆಧಾ ಕಟಾ ಲಿಯಾ ತೋ ಸಾರಾ ಸಂಸಾರ ಕೆ ಡಾಕ್ಟರ್ ಭೂಕೆ ಮರ ಜಾಯೇಗ. ಹಾಗೆ ಅದಕ್ಕೆ ಅಕ್ಕ ಮಾಧವಿ ಹೇಳ್ತಾಳೆ, ಆಹಾರವ ಕಿರಿದು ಮಾಡಿರಣ್ಣ, ಕಿರಿದು ಮಾಡಿ ಆಹಾರದಿಂದ ತಾಮಸ, ಕಾಮವಿಕಾರ, ಇಂದ್ರಿಯ ವಿಕಾರಗಳೆಲ್ಲ ಹೆಚ್ಚಿ ಸತ್ತೋಗ್ಬಿಡ್ರಿ, ಸ್ವಲ್ಪ ಕಡಿಮೆ ತಿನ್ನಿ. ಕಮ್ ಕಾವೋಗೆ ತೋ ಡಾಕ್ಟರ್ ನೈ, ಘಮ್ ಕಾವೋಗೆ ತೋ ವಕೀಲ್ ನೈ. ಅರ್ಥ ಆಯ್ತಾ? ಈ ಡಾಕ್ಟ್ರು ವಕೀಲರಿಂದ ಬಚಾವ್ ಆಗ್ಬೇಕು. ನೀವು ಏನಾದ್ರು ಜಗಳ ಬಂತಂತ ಹೇಳಿದ್ರೆ ಅಣ್ಣಗೊಂದ್ 2 ಸಾಲ ಹೋಗ್ಲಿ, ತಮ್ಗೊಂದ್ 2 ಸಾಲ ಬಿಟ್ಟು ಸುಮ್ಮನೆ ಕುಂದಿರ್ಬೇಕಿಲ್ಲ, ಸರ್ವನಾಶ ಮಾಡ್ಬಿಡ್ತಾರೆ ನಿಮ್ಗೆ. ಅರ್ಥ ಆಯ್ತಾ? ಅದಕ್ಕೆ ಡಾಕ್ಟರ್ ಹತ್ರ ಹೋಗೋದಕ್ಕಂಥದ್ದು ಯಾವ್ದು ಅವಶ್ಯಕತೆ ಇಲ್ಲ. ನಿಮಗೆ ಬಂದಿರತಕ್ಕಂಥ ಕಾಯಿಲೆಗಳನ್ನ 90% ನೀವೇ ವಾಸಿ ಮಾಡ್ಕೊಳ್ಬಹುದು. ಅರ್ಥ ಆಯ್ತಾ? ಅದಕ್ಕೆ ಬೆಳಿಗ್ಗೆದ್ದು ಉಷಾಪಾನ ಮಾಡ್ಬೇಕು. ನೀವೆಲ್ಲ ಏನ್ ಹೇಳ್ರಿ, ನೀವೆಲ್ಲ ಏನ್ ಮಾಡ್ತೀರಿ ಅಂದ್ರೆ ವಿಷಾಪಾನ ಮಾಡ್ತೀರಿ. ಉಷಾ ಅಂದ್ರೆ ನಿಮ್ ಮನೆಗೆ ಯಾವ್ದಾರು ಒಂದು ಹುಡುಗಿ ಮತ್ತೆ ತಿಳ್ಕೊಂಡ್ಬಿಟ್ರಿ. ಮತ್ತೆ ಆಮೇಲೆ ಉಷಾಪಾನ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ 4 ಗಂಟೆಗೆ ಎದ್ದೇಳ್ಬೇಕು, ಮ್ಯಾಕ್ಸಿಮಮ್ 5 ಗಂಟೆಗೆ ಹೇಳ್ಬೇಕು. ಅರ್ಥ ಆಯ್ತಾ? ಈ ಧರ್ಮದ ಬಗ್ಗೆ ದೊಡ್ಡ ದುರಂತ ಏನ್ ಗೊತ್ತಂದ್ರೆ, ನಾನು ಸುಮಾರು ಸ್ವಾಮಿಗಳು ನೋಡ್ಬಿಟ್ಟಿದ್ದೀನಿ, ಪ್ರವಚನ ಹೊಡಿತಾರಪ್ಪ, ನೋಡ್ಬೇಕು ಅವ್ರು 8 ಗಂಟೆಗೆ ಹೇಳ್ತಾರ ಅವ್ರು. ನೋಡಿದೀನಿ, ನಾನು ಸ್ವತಃ ನೋಡಿದೀನಿ. ಏನ್ರಿ ಬುದ್ಧಿ ಹೊತ್ತಾರೆ ಎದ್ದು ಎಲ್ಲೋಯ್ತದು, ಏನೋ ಹಾಡು ಹೇಳಿದ್ರಲ್ಲ ಅಂದ್ರೆ, ಇಲ್ರಿ ರಾತ್ರಿ ಫೋನ್ಯಾಗ ಮಾತಾಡಕತ್ತೇವಿ. ನೀ ಫೋನ್ಯಾಗಾರ ಮಾತಾಡ್ರಿ, ಏನ್ರ ಮಾತಾಡ್ರಿ, ಹೇಳಿದ್ದನ್ನ ಆಚರಣೆಗೆ ತಂದಾಗ ಮಾತ್ರ ಹೇಳಿದ್ದೇನಾಗ್ತದೆ ಸಲ್ತದೆ. ಅರ್ಥ ಆಯ್ತಾ? ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ, ನುಡಿಲೇಸು ನಡೆಯದವರಿದ್ದಲ್ಲಿ ಅದು ಬಿಡುಗಡೆ ಇಲ್ಲದ ಹೊಲೆ. ದಂಬಾಚಾರ ಮಾತಾಡೋರು ಬಹಳ ಮಂದಿ ಇದಾರ. ಅರ್ಥ ಆಯ್ತಾ? ಅದಕ್ಕೆ ನಮಗೊಂದೇನು ಹಿಮಾಲಯದಲ್ಲಿ ಒಂದು 3 ವರ್ಷ ನಾವು ಯೋಗ ಸಾಧನೆ ಮಾಡಿದ್ವಿ. ನಮಗೂ ಸುಮಾರು ವಿದ್ಯೆಗಳು ಸಿದ್ಧಿ ಆಗಿದಾವೆ. ಅದನ್ನ ನಾವು ನಿಟ್ಕೊಂಡು ದುಡ್ಡು ಮಾಡ್ಲಿಕ್ಕೆ ಹೊರಡ್ಲಿಲ್ಲ. ಯಾಕಂದ್ರೆ ಸಿದ್ಧಿ ವಿದ್ಯೆಗಳನ್ನ
ಇಟ್ಕೊಂಡು ದುಡ್ಡು ಮಾಡುವವನಿಗೆ ಶರಣ ಅಂತ ಕರೆಯಲ್ಲ. ಅರ್ಥ ಆಯ್ತಾ? ಈಗ ನಾನು ಹಿಂಗ್ ಮಾಡಿದ್ರೆ ಹೂ ಉದುರಿಸ್ಬೋದು, ಹಿಂಗ್ ಮಾಡಿದ್ರೆ ವಿಭೂತಿ ಉದುರಿಸ್ಬೋದು. ಅವೆಲ್ಲ ಸಿದ್ಧಿಗಳು. ಸಿದ್ಧಾರೂಢರಿಗೆ ಎಲ್ಲಾ ಸಿದ್ಧಿಗಳಾಗಿದ್ವು, ಆದ್ರೆ ಯಾವ ಸಿದ್ಧಿನೂ ಬಳಸ್ಕೊಳ್ಳಿಲ್ಲ ಅವ್ರು. ಅದು ಒಂದೇ ಒಂದು ಸಿದ್ಧಿ ಉಳ್ಕೊಂಡಿದೆ, ಅದು ನಾಡಿ ಪರೀಕ್ಷೆ. ನಿಮ್ ಕೈ ಹಿಡಿದು ನೋಡಿದ್ರೆ ನಿಮ್ ಹಣೆ ಬರನ ಹೇಳ್ಬಿಡ್ತೇನೆ ನಾನು. ನಿಮ್ಗೆ ಯಾವ ಕಾಯಿಲೆ ಇದೆ, ಎಷ್ಟು ದಿವಸದಿಂದ ಇದೆ, ಕಿಡ್ನಿಯಲ್ಲಿ ಏನಾದ್ರು ಹಳ್ಳಾಗಿದ್ರೆ ಎಷ್ಟು ಸೈಜ್ ಇದೆ, ನಿಮ್ ಸಕ್ಕರೆ ಕಾಯಿಲೆ ಇದ್ರೆ ಎಷ್ಟಿದೆ, ನೀವು ನಿನ್ನೆ ರಾತ್ರಿ ಏನು ಊಟ ಮಾಡಿದ್ರಿ. ಅರ್ಥ ಆಯ್ತಾ? ಇದಕ್ಕೆ ಸಿದ್ಧಿ ವಿದ್ಯೆಗಳು ಅಂತ ಕರೀತಾರೆ. ಇವೆಲ್ಲ ಸೆಕೆಂಡ್ರಿ, ಇದನ್ನ ನೀವು ಕಲಿಬಹುದು. ಆದ್ರೆ ಇದರಿಂದ ಆಚೆಗೆ ಒಂದಿದೆ, ಅದಕ್ಕೆ ಆತ್ಮ ಸಾಧನೆ ಅಂತ ಕರೀತಾರೆ. ಬೊಮ್ಮಸಮುದ್ರ ಗ್ರಾಮದಲ್ಲಿ ಅಲ್ಲಮ ಪ್ರಭುದೇವರ ಜಯಂತ್ಯೋತ್ಸವದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮ ಮುಂದುವರಿಯುತ್ತದೆ ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬಸವ ಯೋಗ ಗುರುಗಳಾದ ಪೂಜ್ಯ ಶ್ರೀ ಚನ್ನಬಸವಣ್ಣನವರು ಆರೋಗ್ಯದ ಬಗ್ಗೆ ತಮ್ಮ ಮಾತುಗಳನ್ನು ಮುಂದುವರಿಸುತ್ತಿದ್ದಾರೆ. ಬನ್ನಿ ಅವರ ಮಾತುಗಳಿಂದಲೇ ಕೇಳೋಣ. ಆ ಆತ್ಮ ಸಾಧನೆಯನ್ನ, ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳಿಕ್ಕೆ ಒಂದೇ ಒಂದು ವಿದ್ಯೆ, ಅದಕ್ಕೆ ಶಿವಯೋಗ, ಇಷ್ಟಲಿಂಗ ಯೋಗ ಅಂತ ಕರೀತಾರೆ. ಅದರಂತ ಯೋಗ ಎಲ್ಲೂ ಇಲ್ಲ. ಬಸವನ ಯೋಗದಿಂದ ಹಸನಾಯ್ತು ಜಗವೆಲ್ಲ. ಅದಕ್ಕೆ ಶರಣರು ಆರೋಗ್ಯದ ಬಗ್ಗೆ ಬಹಳ ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತಂದ್ರೆ, ಉಂಡು 108 ಹೆಜ್ಜೆ ನಡೆದು ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಮೇಲ್ಮಾಡಿ ಮಲಗಿದೊಡೆ ವೈದ್ಯನ ಗಂಡನಾಗೆಂದ ಸರ್ವಜ್ಞ ಅಂತ ಹೇಳ್ತಾರೆ. ನಾವು ಊಟ ಮಾಡಿದ ತಕ್ಷಣ ಡುಬುಕ್ಕದ ಮುಕ್ಕೋಬಾರದು. ಅರ್ಥ ಆಯ್ತಾ? ಗಂಡು ಭುಜ ಅಂದ್ರೆ ಏನ್ ಹೇಳ್ರಿ? ಗಂಡು ಭುಜ ಅಂದ್ರೆ ಬಲಗಡೆ ಭುಜ. ನೋಡ್ರಿ, ಎನಾಟಮಿ ಫಿಸಿಯಾಲಜಿ ಎಲ್ಲ ಗೊತ್ತಿತ್ತು. ಚನ್ನಬಸವಣ್ಣವರು ನಮ್ಮ ಮೈಯಲ್ಲಿ ಎಷ್ಟು ರೋಮಗಳಿದಾವೆ, ಯಾವ ರೋಮ ಏನು ಕೆಲಸ ಮಾಡುತ್ತೆ ಅಂತ ಕರ್ಣಾಸಿಗೆ ಹೇಳಿದ್ದಾರೆ. ನಾನೇನು ಅಷ್ಟೊಂದು ಓದಿಲ್ಲ, ನೀವೆಲ್ಲ ದೊಡ್ಡ ಜ್ಞಾನಿಗಳಿದ್ದೀರಾ, ನನಗೆ ಎಷ್ಟು ತಿಳಿದದ ಅಷ್ಟು ಹೇಳ್ತೇನೆ ಅಷ್ಟೇ. ಹಾಗಾಗಿ ನಮ್ಮ ಶರಣರಿಗೆ ಎಲ್ಲೆಲ್ಲಿ ಯಾವ ಅಂಗಾಂಗಗಳಿದಾವ ಅಂತ ಎಲ್ಲ ಗೊತ್ತಿತ್ತು. ಗಂಡು ಭುಜ ಮೇಲ್ಮಾಡಿ ಮಲಗಿದೊಡೆ ವೈದ್ಯನ ಗಂಡನಾಗೆಂದ ಸರ್ವಜ್ಞ. ಗಂಡು ಭುಜ ಅಂದ್ರೆ ಬಲಗಡೆ ಭುಜ. ಬಲಕ್ಕೆ ಏನಿರ್ತದೆ? ಪಿತ್ತಕೋಶ, ಲಿವರ್ ಇರ್ತದೆ. ಎಡಕ್ಕೆ ಏನಿರ್ತದೆ? ನಮ್ಮ ಹೊಟ್ಟೆ ಇರ್ತದೆ, ಚಕ್ರ. ನಾವು ಎಡಕ್ಕೆ ಮಲಗಿದ್ರೆ ಬಲಗಡೆ ಲಿವರ್ ಅಲ್ಲಿ ಇರ್ತಕ್ಕಂಥ ಜ್ಯೂಸ್ ಏನಾಗುತ್ತೆ, ಹೊಟ್ಟೆಗೆ ಬೀಳ್ತದೆ. ನಾವು ಉಂಡಿದ್ದೆಲ್ಲ ಏನಾಗತ್ತೆ, ಪಚನ ಆಗ್ತದೆ. ಅರ್ಥ ಆಯ್ತಾ? ಅವಾಗ ಏನಾಗತ್ತೆ, ಬೆಳಗ್ಗೆ ಎದ್ದು ಗ್ಯಾಸ್ ಆಗಂಗಿಲ್ಲ ನಿಮ್ಗೆ. ಇಲ್ಲಾಂದ್ರೆ ಬೆಳಗ್ಗೆ ಎದ್ದು ಟೈಲೆಟ್ ಹೋಗಿರ್ತೀರಿ, ಒಂದೊಂದ್ ತಾಸು ಬರಂಗಿಲ್ಲ. ಬಂದೆ ಅಂತ ಅಂದ್ರೆ ಬಂದ್ ತಡಿವೆ ಅಂತೀರಿ. ಈಗ ಅರ್ಧಂಬರ್ಧ ಕುಂದ್ರೋ ಬಂದು ನೋಡ್ಬೇಕು ನೀವು, ಹಿಂಗ್ ಕುತ್ಕೊಂತಾರಲ್ಲ, ಇದನ್ನ ಕಮರ್ಟ್ ಸೀಟ್ ಅಂತೆ. ಅದು ಬಹಳ ದೊಡ್ಡ ದುರಂತ. ಅದು ಅರ್ಧ ತಿನ್ನೋದು, ಅರ್ಧ ಹೋಗೋದು, ಜೀವನನೇ ಅರ್ಧಂಬರ್ಧ. ಹಂಗೆ ಅರ್ಧ ಕುಂತಿರ್ತಿರಲ್ಲ, ಇಲ್ಲಿ ಪ್ರೆಷರ್ ಆಗಂಗಿಲ್ಲ ನಿಮಗೆ. ದೇಹದಲ್ಲಿ 10 ಪ್ರಾಣಗಳಿದಾವೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಪಂಚ ಪ್ರಾಣಗಳು. ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ ಅಂತಕ್ಕಂಥ ಪಂಚ ಉಪ ಪ್ರಾಣಗಳಿದಾವೆ. ಅದನ್ನ ಹಿಡ್ಕೊಂಡು ಮತ್ತೆ ಒಂದು 25 ಪ್ರಾಣಗಳು ಬರ್ತವೆ. ಒಂದೊಂದು ಪ್ರಾಣಕ್ಕೂ ಒಂದು ಲಿಂಗ ಇದೆ. ಪ್ರಾಣಕ್ಕೊಂದು ಲಿಂಗ, ಅಪಾನಕ್ಕೊಂದು ಲಿಂಗ, ವ್ಯಾನಕ್ಕೊಂದು ಲಿಂಗ, ಉದಾನಕ್ಕೊಂದು ಲಿಂಗ, ಸಮಾನಕ್ಕೊಂದು ಲಿಂಗ. ಇದೆಲ್ಲ ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ 1 ವರ್ಷ ತಗೊಳ್ತದೆ. 1 ವರ್ಷ ಕೊಟ್ಟಿರೋದ್ರಿಂದ ಅವರು ಅದ್ರಲ್ಲಿ ನನ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಹೇಳ್ತೇನೆ ಅಷ್ಟೇ. ಹಾಗಾಗಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ದಶವಿಧ ವಾಯುಗಳನ್ನ ನಾವೇನಾದ್ರೂ ಸರಿ ಮಾಡ್ಕೋಬೇಕಂತ ಹೇಳಿದ್ರೆ ನಮ್ಮ ಅಪಾನ ವಾಯು ಸರಿಯಾಗಿರ್ಬೇಕು. ಅದಕ್ಕೆ ಬೆಳಗ್ಗೆ ಎದ್ದು ಪೂರ್ತಿ ಕುತ್ಕೋಬೇಕು ನಾವು ಟಾಯ್ಲೆಟ್ಗೆ. ಅರ್ಧಂಬರ್ಧ ಕುತ್ಕೊಂಡ್ರೆ ಏನಾಗುತ್ತೆ, ಅಪಾನ ವಾಯು ಸರಿಯಾಗಿ ಬೀಳಲ್ಲ. ಅವಾಗ ಏನಾಗುತ್ತೆ, ನಮ್ಗೆ ಪ್ರೆಷರ್ ಹಾಕ್ಬೇಕಾಗುತ್ತೆ. ಪ್ರೆಷರ್ ಹಾಕಿದಾಗ ರಕ್ತ ಒಂದೇ ಸಲ ಹೋಗಿ ಮೆದುಳಿಗೆ ಬಡಿತದ. ಅವಾಗ ನಿಮ್ಗೆ ಏನಾಗ್ತದೆ, ಲಕ್ವ ಹೊಡಿತದ, ಹಾರ್ಟ್ ಅಟ್ಯಾಕ್ ಆಗ್ತದೆ. ಈ ಅರ್ಧ ಟಾಯ್ಲೆಟ್ನಾಗ ಕುಂತಿರ್ತಾರಲ್ಲ, ಇವ್ರ ಹಣೆ ಬರ ಇದೆ, ಈ ಲಕ್ವ ಹೊಡಿತ ನೋಡ್ರಿ, ಹಿಂಗ್ ಹಿಡ್ಕೊಂಡು ಅಡ್ತಿರ್ತಾವ. ಯಾಕಂದ್ರೆ ಅವ್ರ ಅರ್ಧ ಟಾಯ್ಲೆಟ್ನಾಗ ಕುಂತಿರ್ತಾರೆ. ರೊಕ್ಕ ಬಂತಂದ್ರೆ ರಾಯಲ್ ಡಿಸೀಸ್ ಅಂತ ಇರ್ಬೇಕೆಲ್ಲ, ಧನಮದ. ನೋಡ್ಬೇಕು ಅವ್ರನ್ನ, ರೊಕ್ಕ ಇದ್ದವ್ರನ್ನ ಎಪ್ಪ ಹಾಕದಲ್ಲೇ ಅವನು 3 ಅಡಿ 6 ಅಡಿ. ಅರ್ಥ ಆಯ್ತಾ? ಅದಕ್ಕೆ ಇದೆಲ್ಲ ಜಾಸ್ತಿ ದಿವಸ ನಡೆಯಲ್ಲ ಡಂಬಾಚಾರ. ಅದಕ್ಕೆ ನಾವೇನ್ ಮಾಡ್ಕೋಬೇಕು, ಬೆಳಗ್ಗೆದ್ದು ಉಷಾಪಾನ ಮಾಡ್ಬೇಕು. ಉಷಾಪಾನ ಅಂದ್ರೆ ಬೆಳಗ್ಗೆದ್ದು ಹಲ್ಲು ಜದಕಿನ ಮೊದಲು ನೀರು ಕುಡಿಬೇಕು. ಉಗುರು ಬೆಚ್ಚನ ನೀರು, 1 ಚರಿಗೆ ನೀರು ಕುಡಿದ್ರೆ ಈ ಬಾಯಲ್ಲಿ ಸಲೈವ ಉತ್ಪತ್ತಿ ಆಗಿರ್ತದಲ್ಲ, ಅದರಲ್ಲಿ 18 ಔಷಧಿ ತತ್ವಗಳಿರ್ತವೆ. ನಿಮ್ಗೆ ಯಾರಿಗಾದ್ರೂ ಕಣ್ಣು ಕಾಣ್ಲಿಲ್ಲ ಅಂದ್ರೆ ಅದು ಉಗುಳು ತಗೊಂಡು ಕಣ್ಣಿಗೆ ಹಾಕೊಂಡ್ರೆ ನಿಮ್ದು 3 ತಿಂಗಳದೊಳಗೆ ನಿಮ್ ಕಣ್ಣಿನ ಸಮಸ್ಯೆ ಆಗ್ತದೆ. ಈಗ ಆಕಳಿಗೆ, ಎಮ್ಮಿಗೆ ಏನಾದ್ರು ಗಾಯ ಆತಂದ್ರೆ ಅದಕ್ಕೆ ಏನಾದ್ರು ಹೋಗಿ ನೀವು ಬ್ಯಾಂಡೇಜ್ ಮಾಡಿಸ್ತೀರ ನೀವು, ಅದೇನ್ ಮಾಡ್ತದೆ, ನೆಕ್ಕಿ ಸರಿ ಮಾಡ್ಕೊಂತಿದ್ದಿಲ್ಲ. ಹಾಗೆ ಭಗವಂತ ನಮ್ಮ ಈ ಉಗುಳಿನಲ್ಲಿ ಎಲ್ಲಾ ಔಷಧಿಗಳನ್ನು ಕೊಟ್ಟು ಬಿಟ್ಟಿದ್ದಾನೆ. ಬಾಯಾಗೊಂದು ಏನಾರ ಕಾಳು ಇಟ್ಕೊಂಡು ಬೆಳಗ್ಗೆ ಯಾವ್ದಾರ ಒಂದು ಪಕ್ಷಿಗೆ ಹೋಗಿ ಉಳಿತೈತೆ ಅನ್ನೋದು, ಅಷ್ಟು ಔಷಧಿ ನಮ್ಮ ಬಾಯಲ್ಲಿದೆ. ಅರ್ಥ ಆಯ್ತಾ? ಅದಕ್ಕೆ ನಾವು ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಹಲ್ಲು ಮಲ್ಕೋಬೇಕು. ಈ ಕೆಲವೊಂದಿಷ್ಟೆಲ್ಲ ತಿಂತಾವ್ ನೋಡ್ರಿ, ಉಗುಳ್ತಿರ್ತಾವಲ್ಲ,
ಅವು ಮತ್ತೆ ಹಾಕೊಂಡ್ರೆ ಮತ್ತೆ ಕಣ್ಣಿಗೆ ಕ್ಯಾನ್ಸರ್ ಬಂದ್ಬಿಡ್ತವ. ಯಾವ ಉಗುಳ್ತಾವ ಉಗುಳಿಸ್ಕೊಂಡ ಸಾಯ್ತವ, ತಿನ್ನೋದು ಉಗುಳೋದು. ಅರ್ಥ ಆಯ್ತಾ? ಶರಣದ ಧರ್ಮ ಅಂದ್ರೆ ಇದೆಲ್ಲ ನಾವೆಲ್ಲವನ್ನು ಆಚರಣೆಗೆ ತರಬೇಕು. ಇದು ಬಹಳ ಹೆಂಗೆ ಅಂತ ಹೇಳಿದ್ರೆ ಸುಪ್ರೀಂ ಪವರ್ ಇರ್ತಕ್ಕಂಥ ಒಂದು ಧರ್ಮ ಇದು. ಅರ್ಥ ಆಯ್ತಾ? ಇದನ್ನ ಅವ್ರಿವ್ರು ಆಚರಣೆ ಮಾಡಕ್ ಆಗಲ್ಲ, ಅರ್ಧಮರ್ಧ ಮಾಡಿದ್ರೆ ಆಗಲ್ಲ ಅದು. ಅರ್ಥ ಆಯ್ತಾ? ಯಾರು ಶರಣರು ಇರ್ತಾರೆ ಅವ್ರು ಯಾವತ್ತು ಬೆಳಿಗ್ಗೆ ಚಹಾ ಕಾಫಿ ಕುಡಿಬಾರ್ದು, ಮೊದಲನೇ ರೂಲ್ಸ್. ಬಸವಣ್ಣವ್ರು ಚಹಾ ಕಾಫಿ ಕುಡಿದ್ರಲ್ರಿ, ಮತ್ತ ಅವ್ರ ಧರ್ಮ ಆಚರಣೆ ಮಾಡೋರು ನಾವೇ ಕುಡಿಬೇಕು? ನಮ್ಮ ದೇಶದಲ್ಲಿ ಚಹಾ ಕಾಫಿ ಅಂತಕ್ಕಂಥ ದೊಡ್ಡ ವಿಷ. ಅರ್ಥ ಆಯ್ತಾ? ನಾವ್ ಬೆಳಿಗ್ಗೆ ಎದ್ದು ಉಷಾಪಾನ ಮಾಡ್ತಲ್ಲ, ವಿಷಾಪಾನ ಅಂತ ಹೇಳಿದ್ನಲ್ಲ, ಚಹಾ ಕಾಫಿಯಲ್ಲಿ ಏನಿದೆ ಕೆಫಿನ್ನು, ಕೆಫಿನ್ನು, ನಿಕೋಟಿನ್ ಎಲ್ಲ ಇದೆ. ಇದೇನ್ ಮಾಡ್ತದೆ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಮೆಟಾಬಾಲಿಕ್ ಫಂಕ್ಷನ್ ಅನ್ನ ಡಿಸ್ಟರ್ಬ್ ಮಾಡ್ತದೆ, ರಕ್ತದಲ್ಲಿ ಪಿತ್ತವನ್ನ ಜಾಸ್ತಿ ಮಾಡ್ತದೆ. ರಕ್ತದಲ್ಲಿ ಯಾವಾಗ ಪಿತ್ತ ಜಾಸ್ತಿ ಆಗತ್ತೆ, ನಮ್ಮ ಪ್ಯಾಂಕ್ರಿಯಾಸ್, ನಮ್ಮ ಮತ್ತೆ ಕಿಡ್ನಿ, ಲಿವರ್, ನಮ್ಮ ಹಾರ್ಟ್ ಅಲ್ಲಿ ಇರ್ತಕ್ಕಂಥ ಕಾರ್ಡಿಯಾಕ್ ಮಸಲ್ಸ್, ನಮ್ಮ ಬ್ರೈನ್ ಅಲ್ಲಿ ಇರ್ತಕ್ಕಂಥ ಪಿಟ್ಯೂಟರಿ ಗ್ಲ್ಯಾಂಡ್ ಆಗಿರ್ಬೋದು, ಪೀನಿಯಲ್ ಆಗಿರ್ಬೋದು, ಎಲ್ಲಾ ಗ್ರಂಥಿಗಳು ಸರ್ವನಾಶ ಆಗ್ತವೆ ಬೆಳಿಗ್ಗೆ ಎದ್ದು ಚಹಾ ಕುಡಿದ್ರೆ. ಯಾಕಂದ್ರೆ ರಕ್ತಪಿತ್ತ ಪ್ರಕೋಪೆ ಸರ್ವವ್ಯಾಧಿ ಕಾರಣ. ನಮ್ಮ ದೇಹದಲ್ಲಿ 3 ದೋಷವಿರ್ತವೆ, ವಾತ, ಪಿತ್ತ, ಕಫ. ಬೆಳಗ್ಗೆದ್ದು ನಾವು ಚಹಾ ಕುಡಿದ್ರೆ ನಾವು ಸರ್ವನಾಶ ಆದ್ವಿ ಅಂತ ಅರ್ಥ. ನಮ್ದು ಚಹಾ ಕುಡಿಯೋ ಸಂಸ್ಕೃತಿ ಅಲ್ಲ. ನಾವು ಹಿಂದಿನ ಕಾಲದಲ್ಲಿ ಯಾರೋ ಒಬ್ರು ಊರಲ್ಲಿ ಒಬ್ರು ಇಬ್ರು ಚಹಾ ಮಾಡ್ತಿದ್ರು, ಅವ್ರನ್ನೇ ಚಹಾ ಮಾಡ್ತಾರ ಅಂತ ಅಂತಿದ್ವಿ. ಈಗ ಅವ್ರನ್ನ ಚಹಾ ಮಾಡಂಗಿಲ್ಲ ಅಂತ ಅನ್ನೋ ಪರಿಸ್ಥಿತಿ ಬಂದದ್ದು. ಚಹಾ ಹೋಗ್ಲಿ, ಎಲ್ಲರ ಮನೆಗೂ ಸೆರೆ ಕುಡಿಯೋದು, ಎಂತ ದಾರಿದ್ರ್ಯವನ್ನ ನಾವು ಅನುಭವಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಅಂತ ದಾರಿದ್ರ್ಯ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಉಷಾಪಾನ ಮಾಡಿದ್ರೆ ಏನಾಗ್ತದೆ, ನಮ್ಮ ದೊಡ್ಡ ಕರಳು ಸಣ್ಣ ಕರಳೆಲ್ಲ ಸ್ವಚ್ಛ ಆಗ್ತದೆ. ಅರ್ಥ ಆಯ್ತಾ? ಸುಮಾರು ದೊಡ್ಡದಿರ್ತವೆ ನಮ್ಮ ಕರಳುಗಳೆಲ್ಲ. ಇದಕ್ಕೆ ನಾವೇನ್ ಮಾಡ್ಕೋಬೇಕಂದ್ರೆ ಸ್ವಚ್ಛತೆಯನ್ನ ಉಂಟು ಮಾಡ್ಕೊಳ್ಬೇಕು. ಅದಕ್ಕೆ ಪೌ ಗರಂ ಪೇಟ್ ನರಂ ಸಿರ್ ಕೆಂಡ ಬಿಮಾರ್ಕೋ ಮಾರು ಗಂಡ ಅಂತಾರೆ. ಅಂದ್ರೆ ಕಾಲು ಬೆಚ್ಚಗಿರ್ಬೇಕು, ಹೊಟ್ಟೆ ಮೆತ್ತಗಿರ್ಬೇಕು, ತಲೆ ತಂಪಗಿರ್ಬೇಕು. ಅಂದ್ರೆ ನಮ್ ಕಾಯಿಲೆನೆ ಬರಲ್ಲ, ಅದಕ್ಕೆ ಹೊಡಿಬೋದು ನಾವು ದೊಣ್ಣೆ ತಗೊಂಡು ಕಾಯಿಲೆಗಳಿಗೆ. ನಮ್ದೇನಾಗಿದೆ, ಉಲ್ಟಾ ಆಗಿದೆ. ಕಾಲು ಬಿಸಿ ಇಲ್ಲ, ಕಾಲು ತಣ್ಣಗಾಗ್ಯಾವ, ತಲೆ ತಣ್ಣಗಿಲ್ಲ, ತಲೆ ಬಿಸಿ ಆಗಿಬಿಡುತ್ತೆ. ಇನ್ನು ಹೊಟ್ಟಿ ಕತ್ತಿ ಅಂತ ನೋಡ್ಬಾರ್ದು, ಇಷ್ಟು ದಪ್ಪ. ಎವರ್ ಪ್ರೆಗ್ನೆನ್ಸಿ ನೆವರ್ ಡೆಲಿವರಿ. ಹಂಗಾಗ್ಬಿಟ್ಟತೆ. ಹಿಂಗ್ ಹೊತ್ಕೊಂಡು ತಿರ್ಗಾಡ್ತಿರ್ತಾವ, ಹೊಟ್ಟಿನ ನೋಡ್ಬೇಕು ನೀವು. ಹೊಟ್ಟಿನ ಹೊಟ್ಟಿ ಕೈ ಆಡಿಸ್ಕೊಂತ ಅಡ್ಡಾಡ್ತಿರ್ತಾರ ಅವ್ರು. ಆಮೇಲೆ ಡಾಕ್ಟರ್ ಬರೋಬ್ಬರಿ ಕೈ ಆಡಿಸ್ತಾನ ಅವ್ರಿಗೆ. ಎದಕ್ಕಿಂತ ಹೊಟ್ಟೆ ಯಾರಿಗೆ ಮುಂದೆ ಬಂದಿರ್ತದೆ ಅವಾಗ BP ಶುಗರ್ ಗ್ಯಾರಂಟಿ ಬರ್ತಾವ. ಅದಕ್ಕೆ ಅದು ಬರ್ಬಾರ್ದಂದ್ರೆ ಬೆಳಿಗ್ಗೆದ್ದು ಉಷಾಪಾನ ಮಾಡ್ಬೇಕು. ಎರಡನೇದ್ದು, ನೀರನ್ನು ಯಾವತ್ತು ಗುಟ್ಟುಗಾಕಿ ಕುಡಿಬೇಕು, ಸಿಪ್ ಸಿಪ್ ಆಗಿ. ಈಗ ಎಮ್ಮೆ ಕೊಟ್ಟು ನೋಡ್ರಿ ನೀವು ಹೆಂಗ್ ಕುಡಿತಿರ್ತದ, ಒಂದೋ ಗಟ ಕುಡಿತದ, ಅದು ನಿಧಾನ ಕುಡಿತೈತೆ. ಯಾರು ಗುಟ್ಟಿಗೆ ನೀರು ಕುಡಿತಾರೆ ಅವ್ರಿಗೆ ಮಂಡಿ ನೋವು, ಸೊಂಟ ನೋವು, ಕೈ ನೋವು, ಕಾಲು ನೋವು 1 ತಿಂಗಳದಾಗ ಹೋಗ್ಬಿಡುದು. ನಿಧಾನ ಕುಡಿಬೇಕು. ಗುಬ್ಬಿ ನೋಡ್ರಿ, ಒಂದೇ ಒಂದು ಹನಿ ತಗೊಂತದೆ, ಹಿಂಗಿಂಗ್ ಮಾಡ್ತದ ಬಾಯಾಗ, ಆಮೇಲೆ ಕುಡಿತದ. ನೀವು ಹಂಗಲ್ಲ, ಎತ್ತಿದ್ರಂದ್ರೆ ಇಳಿಸಂಗಿಲ್ಲ, ಬೂಪುರು ಗಟ್. ಮತ್ ನೀರ್ ಯಾವತ್ತು ಕುತ್ಕೊಂಡು ಕುಡಿಬೇಕು, ನಿಂತ್ಕೊಂಡು ಯಾವತ್ತು ಕುಡಿಬಾರ್ದು. ಎಲ್ಲಾ ಫಾಸ್ಟ್ ಆಗಿಬಿಟ್ಟತ್ರಿ, ಈಗ ಏನ್ ಮಾಡಕ್ ಆಗಂಗಿಲ್ಲ. ಮೊದ್ಲು ಬರ್ರಿ ಊಟಕ್ಕೆ ಕುಂತಾರ ಬರ್ರಿ ಅಂತಿದ್ರು. ಈಗ ಹಂಗಲ್ಲ, ಊಟಕ್ಕೆ ನಿಂತಾರ ಬರ್ರಿ ಅಂತಾರಿ. ಯಾಕಂದ್ರೆ ನಿಂತ್ಕೊಂಡು ಊಟ ಮಾಡ್ತಾವ. ಈಗ ಇನ್ನು ಮುಂದೆ ಊಟಕ್ಕೆ ಓಡಾಕತ್ತಾರ ಬರ್ರಿ, ಊಟಕ್ಕ ಓಡ್ತಾವ ಇದ್ಮೇಲೆ. ಫಾಸ್ಟ್ ಲೈಫ್, ವೇಸ್ಟ್ ಲೈಫ್ ಅದು, ಫಾಸ್ಟ್ ಲೈಫ್ ಅಲ್ಲದು. ತಂದೆ ತಾಯಿಗೆ ಮರ್ಯಾದೆ ಕೊಡದೇ ಇರೋರು, ಗುರು ಹಿರಿಯರಿಗೆ ಮರ್ಯಾದೆ ಕೊಡದೇ ಇರೋರು ಇದ್ರೆಷ್ಟು ಸತ್ರೆಷ್ಟು. ನೋಡಿದ್ರಲ್ಲ ವೀಕ್ಷಕರೇ, ಹುಬ್ಬಳ್ಳಿಯ ಬೊಮ್ಮಸಮುದ್ರ ಗ್ರಾಮದಲ್ಲಿ ವ್ಯೋಮಕಾಯ ಸಿದ್ಧ ಅಲ್ಲಮ್ಮ ಪ್ರಭು ದೇವರ ಜಯಂತಿಯ ಅಂಗವಾಗಿ ನಡೆದ ಬಸವಾದಿ ಶರಣರ ಜಯಂತ್ಯೋತ್ಸವದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮವನ್ನು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.